ನಂದು ಅಷ್ಟೇ ರೀ. ಇನ್ನೊಂದು ಹೇಳ್ತೀನಿ ಕೇಳು, ನಾನು ಯಾವನಿಗೂ ಭಯ ಬೀಳಲ್ಲ. ಮಲ್ಡ್ರ್ ಮಾಡ್ಬೇಕು, ಅವ್ನ ಅಕ್ಕನಿಗೆ ಮಲ್ಡ್ರ್ ಮಾಡಿ ಹಾಕ್ಬಿಡ್ತೀನಿ. ಒಂದು ತಿಂಗಳಲ್ಲಿ ಆಚೆ ಬರೋ ಕೆಪಾಸಿಟಿ ನನಗಿದೆ. ನಾಲ್ಕು ಸಲ ಜೈಲಿನ ನನ್ನ ಮಗನ ಬಿಡಿಸ್ಬೇಕಾದ್ರೆ ನನ್ನ ಕೆಪಾಸಿಟಿ ಎಷ್ಟೈತೆ ಅಂದ್ಕೊಂಡಿದ್ಯಾ? ಅಲ್ಲ, ಒಂದು ನಮ್ಗೆ ಹಂಗಂದ ಅವನು ಆ ಗಾಂಡು ಹತ್ರ ಅವ್ನು ಸುದ್ದಿ ಎತ್ತು ಈ ಪ್ಯಾಕಿಗೆ ಬರ್ಬೇಡ. ಅವನು ಯಾರು ಶಾಸನ ಕಡೆ ಅವನು ಅಮ್ಮನ ತಿರ್ಬೇಕಿತ್ತು ಕೆಯ ಅವನು ಅವನ ಸುದ್ದಿ ನೀನು ಹೇಳ್ತೀಯ. ನಾನು ನನ್ನ ಮಗಂತ 10 ರೂಪಾಯಿ ತಗೊಂಡಿದ್ರೆ ನಿನ್ನ ಚಪ್ಪಲಿ ನಾಳೆ ಬೂಟಲ್ಲಿ ನಿನ್ನ ಬೂಟಲ್ಲಿ ನಮ್ಮ ಹತ್ರ ಅವನು ಅಮ್ಮನ ತೊಬ್ಬತ್ತು ನಾನು ತುಳೆ ಹುಟ್ಟಲೋಪ ನಮ್ಮ ಯಜಮಾನ ಮಗನ ಸುದ್ದಿ ಹೇಳ್ತೀನಿ ನೀನು. ಅದರಲ್ಲಿ ನಾನು ನೀರಿತ್ತಲ್ಲಪ್ಪ. ನೀರು ಯಾವ ನೀರು ಐತೆ ಕಲ್ಲ ನೋಡು ಅಂತ ಬೂಟ್ ಎತ್ಕೊಂಡ ಯಜಮಾನ ಅಂತ ಲೋಪರ್ ನನ್ನ ಮಗನ ಸುದ್ದಿ ಹೇಳ್ತೀನಿ ನೀನು. ನೀವು ಅಂತ ಲೋಪರ್ ಸಂಘ ಮಾಡಿದ್ದು ನಿಮ್ದು ತಪ್ಪು 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 ಅದು ತಪ್ಪು. ನಾನು ಒಪ್ಕೊಂತೀನಿ, ನನ್ನ ತಪ್ಪು. ನಂತ ಲೋಪರ್ ಸಂಘ ಮಾಡಿ ತಪ್ಪು ನಿಮ್ದು. ಇಷ್ಟು ದಿನ ಬಂದಿದ್ಯಾ ನಿಮ್ ಕೆರ ತಗೊಂಡು ಹೊಡೀರಿ. ಅವನೇನಂದ ಗೊತ್ತಾ, ಒಂದಿನ ಇಸ್ಪಿಟ್ಟು ವಿಷಯದಲ್ಲಿ ದುಡ್ಡು ಇಸ್ಕೊಂಡ 3800 ಇವತ್ತಿಗೂ ಕೊಡ್ಬೇಕು. ಅವ್ನ ತಾಯಿನಕ್ಕೆ ಅವ್ನು ಎಳ್ಕೊಂಡೋಗ್ಬಿಟ್ಟು ಅಲ್ಲೆಲ್ಲ ಎತ್ಕೊಂಡೋಗ್ರಿ, ಮೋದಿ ತುಳಿದ್ಬಿಟ್ಟು ಹೋಗ್ರಿ. ಅವನೇನಂದ ಗೊತ್ತಾ, ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದವನು ಮುನಿಯಪ್ಪ. ಅಯ್ಯ ಅವನ ಅಮ್ಮ ತಿರ್ಬೇಕಿತ್ತು ಅವನ ನಾನು ಕೆಲಸ ಅವನ ಹತ್ರ ಲಾರಿ ಬಸ್ಸು ಎಲ್ಲ ಇತ್ತಂತೆ. ಎಲ್ಲ ಮಾರ್ಬಿಟ್ಟು ಇಲ್ಲಿ ಸುಮ್ಮನೆ ಗೊತ್ತಾಗದಿರಂಗೆ ಇಲ್ಲಿರೋದಂತವ್. ಯಾವನು ಅವನೇ ಹಸುಳ ಇನ್ನು ನಾನು ಲಾರಿ ಎತ್ತು ಗಾಡಿ ಓದಿ ನಮ್ಮನ್ನು ಉತ್ತರಳಿತಾವಿಂದ ಕಲ್ಸಂದಿರ್ತಾವಿಂದ ಬನ್ಶಂಕರ್ ನನ್ನ ಹತ್ರ ಯಾವನು ಮಾತಾಡಕ್ಕಾಯ್ತಿಲ್ಲ. ಹಂಗ್ ಮಡಗಿದ್ ನನ್ನ ಮಗ ನಾನು. ನೋಡ್ರಮ್ಮ, ಇವನ್ ಬಗ್ಗೆ ಹುಷಾರಾಗಿರಿ, ಇವನ್ ತುಂಬಾ ಅಪಾಯ. ಬಾ, ನಾಳೆ ಬೆಳಿಗ್ಗೆ ಬೈಕ್ ಎತ್ಕೊಂಡು ಹೋಗೋಣ, ನಾನು ಇದ್ದ ಜಾಗ ತೋರಿಸ್ತೀನಿ. ಅವನು ಇನ್ನೊಂದೇನು ಹೇಳಿದ, ನಮಗೆ ನೇರವಾಗಿ ಹೇಳ್ದ ಅವನು. ನಮಗೆ ಅವನಂದೆ ದೆವ್ವಗಳು ಅವನಂದಿದ್ದು ದೆವ್ವಗಳು ಬರೋ ಜಾಗದಲ್ಲಿ ದೆವ್ವಗಳನ್ನ ಮದುವೆ ಮಾಡ್ಕೊಳ್ಳೋರು ನಾವು. ಅವನಕ್ಕೆ ಹೋಗಿ ಕೇಳಿ ನನ್ನ ಯಾವ ದೇವ ಕೇಳ್ಕೊಂತಾನೆ, ಯಾವ ದೇವ ಮಾಡ್ಕೊಂಡು ಅವನಂತೆ ಅವನು ನಿನ್ಗೆ ಹೇಳಿದ್ದವನು. ಅವನು ಲೋಪತ್ತುಲ್ನಾಕೆ ಅಂದೆ, ನಿನಗೆ ತಾಕತ್ತಿಲ್ಲ ಕೃಷ್ಣಪ್ಪ, ಮಾತಾಡಕ್ ಹೋಗ್ಬೇಡ ಈ ಮಾತುಗಳು ಅಂತಂದ್ರೆ ಎದ್ದೋಳ ಮೇಲೆ ಅಂದ. ಇಲ್ಲ, ಅವನು ಹಂಗೆ ಕಾಲಿಟ್ಬಿಟ್ಟು ಸಿಗಿಲ್ಬಿಟ್ಟು ಆಚೆ ಬಿಸಾಕ್ಬಿಟ್ಟು ಹೋಗ್ಬೇಕಾಗಿತ್ತು. ನೀನು ಸರಿಯಿಲ್ಲ, ನೀನು ಈ ಸಿಗಿಲ್ಬಿಟ್ಟು ಬಿಸಾಕ್ಬಿಟ್ಟು ಇಬ್ಬರು ಮಕ್ಕಳು ಮಾಡಿಕೊಂಡು ಹೆಂಡ್ತಿನ ಮಾಡಿಕೊಂಡು ಆಯ್ಕೊಂಡು ತಿಂತಿದ್ಯಾ. ಇವತ್ತು ಏನು ಗೊತ್ತಾ, ನನಗೂ ಇಬ್ಬರು ಮಕ್ಕಳು, ಒಬ್ಬ ಮಗಳೇ 24 hours ಬಾ ಮನೇಲಿ ಬಿದ್ದಿರು ಅಂತಾಳೆ. ಹಂಗಿಲ್ಲ, ಗಂಡು ನನ್ನ ಮಗನಿಗೆ ನನ್ನ ಮೇಲೆ ಹೇಳ್ತಾನೆ ಅವನು. ಅವನ ಹತ್ರ ಕಾರ್ ಇದೆಯಂತೆ, ಬಂಗಲೆ ಇದೆಯಂತೆ, ಅರಮನೆ ಇದೆಯಂತೆ. ನಾಳೆ ಬೆಳಿಗ್ಗೆ ನನ್ನ ಹತ್ರ ಕಾರು ಬಂಗ್ಲೆ ಐತಂತೆ. ನಾನು ನೀನು ಹೋಗೋಣ ಬಾ ಮುನಿಯಪ್ಪಣ್ಣ, ಈ ಅಪ್ಪನ ಮನೆ ಹತ್ರ ನಿಂತಿರೋದಲ್ಲ ಅವಂದೇ ಅಂತಲ್ಲ. ನಮ್ಮನ್ ಜಂಗ್ತಾರ ಅವರು. ಅವನು ಯಾವನ ಸೈತೋನು ಅವನ ತಾಯಿನ ಬರ್ಲಿಲ್ಲ ರೀ. ಅವ್ರು ಆ ಸೈತನ್ ಬಂದಿದ್ದ ನನ್ನ ಮಗ ಒಂಟೋಗೋ ಇರಕ್ಕಿಲ್ಲ. ಅವ್ನ ಮನೆ ಹತ್ರ ಫುಲ್ ಸುತ್ತಲೂ ಕಾರ್ ನಿಂತ್ಕೊಂತಾವಲ್ಲ. ಅವ್ರು ಗ್ಯಾರೇಜ್ ಅವರು ಅವ್ರ ಅಮ್ಮನ್ ತೆಗ್ತಾರೆ. ಹಂಗಂದಿದ್ ಕೇರಂದ ಗೊತ್ತಾ, ಅವನು ಗ್ಯಾರೇಜ್ ಅಲ್ಲ, ಅದು ನಂದೇ ಕಾರು. ನಿಮ್ಮ ಅಮ್ಮನ್ ತೆಗ್ತಾರೆ, ಗ್ಯಾರೇಜಿಗೆ ಬರೋರು ಅನ್ಬೇಕಾಗಿತ್ತು. ನಾನು ಕೇಳಿದೆ ಮೊನ್ನೆ, ಇದೇನ್ರಿ ಇಷ್ಟು ದೊಡ್ಡ ಕಾರ್ ನಿಂತೈತಿ ಇಲ್ಲಿ ಅಂದ್ರೆ, ಕಾಫಿ ಕುಡ್ಕೊಂಡು ಇವಾಗ ತಾನೇ ಬಂದೆ, ಅಲ್ಲಿ ನಿಂತೈತೆ ಅಂತ. ನಿಮ್ಮ ಅಮ್ಮನ ತೆಗ್ತಾರೆ ಕಣ, ಅವರು ಸೂಳೆ ಮಗನೇ ಅನ್ಬೇಕಾಗಿತ್ತು. ಮಗನ ಏನು ಮಾಡ್ತೇವೆ ಗೊತ್ತಾ, ಒಂದ್ಸಲಿ ಎತ್ಕೊಂಡು ಹೋಗ್ಬಿಟ್ಟು ಆ ಮುತ್ತತ್ತಿ ಒಳಗೆ ಬಿಸಾಕ್ಬಿಟ್ಟು ಸೂಳೆ ಮಗನ ಅಂತ ನನ್ನ ಮಕ್ಕಳನ್ನ ಬಿಸಾಕ್ಬಿಡ್ಬೇಕು. ದೇವ್ರು ಆ ದೇವ್ರಾದ್ರು
ಬಿಸಾಕ್ಬಿಟ್ರೆ ಅವ್ನು ನಮ್ಮನ್ನ ಜೈಲಿಗೆ ಹೋಗ್ಬೇಕಾಯ್ತದೆ. ಅವನು ನೀನ್ ಎತ್ಕೊಂಡೋಗಿ ಬಿಸಾಕದ್ ಯಾರು ನೋಡ್ತಾರೆ? ಅವನು ಬಿಡಿ ವಿಷಯ ಹೇಳ್ದ, ನನಗೆ ಅದೇ ಕೋಪ ಬಂದ್ಬಿಡ್ತು. ಬಿಡಿ ಕೊಡ್ಸೋದು ನಾನೇ ಅವನಿಗೆ, ಮುನಿಯಪ್ಪನಿಗೆ. ಅವನ ತಾಯಿನ ಹಾಕಿ ಅವನ ಹತ್ರ ಬೀಡಿ ಕೇಳೋಕ್ಕೂ ನಾನು ಇದುವರೆಗೂ ಕೇಳೋದು. ಅವನೇ ಭಿಕ್ಷೆ ಬೇಡ್ತಾನೆ, ಆ ಅಂಗಡಿ ಹೋಯ್ತಾನೆ, 10 ರೂಪಾಯಿ ಕೊಟ್ಟು ಇಸ್ಕೊಂಡ್ಬರ್ತಾನೆ. ನಾವು ಹಂಗೆ ಕೇಳ್ತೀವ? ಅದೊಂದು ಹೇಳಿದ್ಮೇಲೆ ನನಗೆ ಮನ್ಸಿಗೆ ಬೇಜಾರಾಯ್ತು. ನನಗೆ ಇವೆಲ್ಲ ಮಾತಾಡ್ಬೇಡ, ಮುನಿಯಪ್ಪಣ್ಣನ ಬಗ್ಗೆ ನೀನು ಮಾತಾಡಕ್ಕೆ ಹೋಗ್ಬೇಡ. ಏನು ಬೇಡ, ಸೀದಾ ಬಾ ಮುನಿಯಪ್ಪಣ್ಣ ಅಂತ ಮಾತಾಡೋಣ. ಮುನಿಯಪ್ಪಣ್ಣ ಹಂಗಂದ್ರೆ ರೀ, ಹಂಗೆ ಬೆಳಗ್ಗೆ ಬಂದು ಕೇಳಿದ್ರೆ ಲೇ ನೀನು ಮಾತಾಡಿಲ್ಲ, ನಾನು ಹೇಳಿಲ್ಲ ಅಂತಾನ ಅವನು. ಹಂಗೆ ಸೈಜ್ ಹಾಕ್ಬಿಡ್ತೀನಿ. ಅವತ್ತೇನಂತ ಇಲ್ಲಿ ಕುತ್ಕೊಂಡು ನನಗೆ ಗೊತ್ತಿಲ್ಲ ಕಣಪ್ಪ ಅಂತಾನೆ. ಕೇಳಿ, ಅವ್ನು ಮಾಡಿರೋ ನಿನ್ನ ಮೊಬೈಲಲ್ಲಿ ವಿಡಿಯೋ ಕ್ಯಾಸೆಟ್ ಹಾಕು ಹಾಕು. ಆವಾಗ ಯಾಕಪ್ಪ ಸುಳ್ಳು ಐತೆ ನೋಡಿಲ್ಲ ಐತೆ ಅಂತ ಹಾಕು ರೀ. ಅವತ್ತು ಹಾಕ್ತೀನಿ ಇದಕ್ಕೆ ಏನಂದ ಗೊತ್ತಾ, ನನ್ನ ಶರ್ಟ್ಗೆ ಸಮಾನ ಅಂತ ಅಂದ ಅವನು. ಅಮ್ಮನ ಗುಸಟಿ ತುಳಿ ಅದಕ್ಕೆ ಆಯ್ಕೊಂಡು ತಿಂತ ಇರೋದು. ಇವತ್ತು ಮಲಯಾಳಿ ಸ್ವಲ್ಪ ಕೊಟ್ಟಿದ್ದ. ಹೌದಾ? ಮತ್ತೆ ಅವತ್ತೆಲ್ಲ ಹೊಡೆದಾಡ್ಕೊಂಡಿದ್ರು, ಅವನು ಇವನಿಗೆ ಹೊಡೆದ, ಇವನು ಅವನಿಗೆ ಹೊಡೆದ. ಇಲ್ಲ ಮಲಯಾಳಿಗೆ ಇವಾಗ ಎಣ್ಣೆ ಅವನು ಇಟ್ಕಾಕದ್ರಲ್ಲ ಹೊಡಿಗೆ ಎಣ್ಣೆ ಹೊಡಿತಾವನ. ಯಾರು ಎಣ್ಣೆ ಬಿಟ್ಬಿಟ್ಟವನೇ? ಎಣ್ಣೆ ಬಿಟ್ಬಿಟ್ಟವನೇ. ಇವನಿಗೇನು ಇವತ್ತು ಕೊಟ್ಟ. ನನಗೇನು ಗೊತ್ತಾ ಬೇಜಾರು, ಅವನು ಸುಳ್ಳು ಹೇಳ್ತಾನ ನಿಜ ಹೇಳ್ತಾನ ನನಗೆ ಗೊತ್ತಿಲ್ಲ. ಕಟಿಂಗ್ ಕಾಸು ಕೊಟ್ಟರು ನಾನು, ಶೇವಿಂಗ್ ಕಾಸು ಕೊಟ್ಟರು ನಾನು ಮುನಿಯಪ್ಪನಿಗೆ ಅಂತಾನೆ. ನಿಮ್ಮ ಅಮ್ಮನ ದೆಂಗ್ಬಿಟ್ಟ ಬಾ ಕೇಳು ಅಂತ ಹೇಳ್ಬೇಕಾಗಿತ್ತು. ನಾನು ಹಿಂಗೆ ಅಂದೆ, ಅವ್ನ ಮುಂದೆ ನೀನು ತಾಕತ್ತಿದ್ರೆ ಬಂದು ಹೇಳು ಅಂದೆ. ನಿಮ್ಮ ಅಮ್ಮನ ಅಲ್ಲೇ ದೆಂಗ್ತಾರೆ ಬಾ, ನಿಮ್ಮ ಅವ್ವ ಸತ್ತೋಗಿರ್ಬೋದು, ಬಾ ಅಲ್ಲಿ ಹೇಳು. ನಿಮ್ಮ ಅಮ್ಮನ ದೆಂಗ್ತಾನೆ ಏನ್ಬೇಕಾಗಿತ್ತು. ಈ ಮಾತಿಗೆ ಏನಂತ ಗೊತ್ತಾ, ಅವನು ನನ್ನ ಮುಂದೆ ಅವನ್ನ ಕರ್ಕೊಂಬಂದು ನಿಲ್ಲಿಸ್ತಿರ ಪುಡಿ ಆಗ್ಬಿಡ್ತಾನೆ ಅಂತ ಅಂದ. ಅಯ್ಯೋ ನಿನ್ನ ಅಮ್ಮನಕ್ಕೆ ಇವಲೇ ಹೋಗ್ತೀನಿ ಬಿಡ. ಹಂಗಂದ. ಆಮೇಲೆ ಅಂದೆ, ನಿನ್ ಪಡ ನಿಮ್ಮ ಮಲ್ಕೋ, ಯಾಕೆ ಈ ಮಾತುಗಳು ಆಡ್ತೀಯ, ತಪ್ಪು. ಕುಡಿ ನಿನ್ನ ಅಮ್ಮನಕ್ಕೆ. ಅವ್ರ ವಂಶನೇ ಕಿತ್ತೋದು ವಂಶ ರೀ, ತಲ್ಲಿಡ್ಕ ವಂಶ. ನಾನು ನೋಡಿದ ವಂಶನ ಅವ್ರ ಅಮ್ಮನ ಕಿತ್ತೋದು ತುಳ್ನಾಕೆ. ಅವ್ರ ಅಣ್ಣ ಎಲ್ಕೋ ದೊಡ್ಡವನು, ಅಣ್ಣನಿಗೆ 3 ಜನ ಹೆಣ್ಮಕ್ಳು ಹಾಕಬೇಕು. ಅವನೊಬ್ಬ ನಿನಗೆ ಹೇಳ್ಬಿಟ್ಟ ಅಂತ ನೀನು ನನ್ನ ಹತ್ರ ಅವನು ಹಂಗೆ ಮಾಡ್ರು ಬಿಸಾಕಬೇಕಾಗಿತ್ತು. ಅವನ್ನ ನಾಯಬಾಗು ತಿರ್ಗಾ ನೀನು ತಿರ್ಗಾ ನಗ್ತಾ ನಾಯಬಾಗು ತಿರ್ಗಾ ನೀನು ತಿರ್ಗಾ ನಗ್ತಾ ಎತ್ಕೊಂಡು ಬಿಸಾಕ್ರಿ ಆ ಒಳಗೆ. ಅವನಮ್ಮ ತುಳ್ಳಕ್ಕೆ ಏನಾಗ್ಬಿಡ್ತದೆ, 50,000 ನಿನ್ಗೇನೋ ಅವನ್ ಎತ್ಕೊಂಡು ಒಳಗೆ ಬಿಸಾಕ್ ನನ್ನ ಮೇಲೆ. ಮೊನ್ನೆ ಒಡೆಯಕ್ ಬಂದ್ನಲ್ರಿ ನನಗೆ. ಒಡೆಯಕ್ ಅಲ್ರಿ, ಮೊನ್ನೆ ಒಡೆಯಕ್ ಬಂದಂಗ ನಾನು ನಿನ್ನ ಮುಂದೆನೆ ಮಾತಾಡ್ದೆ. ನೀನೇ ಹೇಳು, ಏನ್ ಮಾತಾಡ್ದೆ? ಅವನು ಇನ್ನೊಂದು ಹೇಳ್ತೀನಿ, ಆ ತೊಡಪ್ಪಂದು ಹಿಂಗೆ ಹಂಗೆ ಬಿಡ ರೀ. ಮದ್ವೆ ಆಗವನಂತ್ರಿ ಆ ಅಮ್ಮ ಹೇಳ್ತಾಳ್ವ, ಅವಳು ಫೋನಲ್ಲಿ ಬೇಕು ಅಂತ ಹೇಳ್ತಾನೆ. ನನ್ನ ಹತ್ರ ಹೇಳ್ದ. ಅವನಿಗೆ ಯಾವ ಹೆಂಗ್ಸ್ ಫೋನಲ್ಲಿ ಹೇಳಿದ್ಲ ಇಲ್ವಾ? ಇವಾಗ ನೀನು ಒಂದು ಕೆಲಸ ಮಾಡು, ನಾಳೆ ಬೆಳಿಗ್ಗೆ ನನಗೆ ಅವಳು ತೋರಿಸ್ತೀಯಾ? ಅಯ್ಯೋ ದೇರಿಗೆ, ಈ ವಯಸ್ಸಲ್ಲಿ ನಾಟಿ ಕೊಡಿಬೇಕಾ ಮಗನೇ? ಮರ್ಯಾದೆ ಬಗ್ಗೆ ನೀನ್ ಹೆಂಗ್ ಬಿಡ ನಿನ್ ಪ್ಲಾನು. ನಿನ್ಬಿಟ್ಟು ನನ್ನ ಮಗ ಏನಮ್ಮ ಯಪ್ಪ ಪಾಪ ಫ್ಯಾಕ್ಟ್ರಿಲಿ ಹಿಂಗೆ ಕೇಳಿದ್ಕೆ ಹಿಂಗೆಲ್ಲ ಮಾತಾಡ್ದ, ಯಪ್ಪನ ಮೇಲೆ ಜಗಳಕ್ಕೆ ಹೋದ ಅಂತ ನಾನು ಕೇಳ್ತೀನಿ. ಅವನೇನಂದ ಗೊತ್ತಾ, ಆ ಕಡೆಗೆ ಬಂದೆ ಮಿಸ್ ಮಾಡಿದ್ರೆ ಅವನಿಗೇನೋ ತೋರ್ಸ್ಕಿರಿ, ಅವನ್ ದೆಂಗ್ ಬಿಡ್ತಾನೆ ಅಂತಾನೆ. ಇರೋ ಮಗಳನ್ನ ತಿನ್ಕೊಂಡ್ಬಿಡ್ತೀನಿ. ಅವ್ನು ಲವ್ ಮಾಡಿಬಿಡ್ತಾನೆ, ನನಗೆ ಲವ್ ಮಾಡಿದ್ರೆ ನನಗೆ ಇಷ್ಟ ಇಲ್ಲ ಅಂತ ನನಗೆ ನೇರವಾಗಿ ಹೇಳ್ದ ಅವನು. ಹಿಂಗೆ ಕರ್ಕೊಂಡ್ಬಂದಿ ಮುನಿಯಪ್ಪಂತ ಹೇಳ ಮಾತನ್ನ ಯಾಕೋ ನನ್ನ ಮೇಲೆ ಜಗಳ ರೀ. ಹಂಗೆ ಹೇಳಕ್ ಹೋದ್ರೆ ಅವನೇನಂತ ಹಿಂದೆ ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಇವಾಗ ಹಂಗೆ ಹೇಳಕ್ ಹೋದ್ರೆ ಏನಂತಾನೆ ಗೊತ್ತೇನ್ರಿ, ಅವನು ನಿನ್ನ ಹತ್ರ ಬಂದು ಕೇಳಿದ್ರೆ ಮುನಿಯಪ್ಪಣ್ಣನ ಮುಂದೆ ಹೇಳು ಅಂದ್ರೆ ಹೇಳೇ ಇಲ್ಲ, ಹೋಗು. ನಿಮ್ಮ ಅಮ್ಮ ತೆಂಗಕ್ಕೆ ಅವ್ನು ತೆಂಗ್ತಾನೆ ಅಂತ ಹೇಳಿ ಅವನು ತುಣ್ಣೆ ತೆಂಗ್ತಾನೆ. ನಿನ್ನಮ್ಮನಕ್ಕೆ ನಿನ್ ತಿಗಮ್ಮ ತುಣ್ಣಿರೋ ಬಾರ ಅಲ್ಲಿ ಹೇಳು ಅನ್ಬೇಕಾಗಿತ್ತು ರೀ. ಹಂಗೆ ರೀ, ಬನ್ರಿ ಮುನಿಯಪ್ಪಣ್ಣನ ಬಗ್ಗೆ ಹೇಳ್ರಿ, ಮುನಿಯಪ್ಪಣ್ಣನ ಮುಂದೆ ಹೇಳ್ರಿ ಅಂತ ಅಂದ್ರೆ ನನಗೆ ಮುನಿಯಪ್ಪಣ್ಣ ದೇವ್ರು ಅಂತ ಅವನೇ. ಅವತ್ತೇ ಅಂದ. ಅವತ್ತು ಮುನಿಯಪ್ಪ ನನ್ನ ಹತ್ರ ಬೀಡಿ ಕಾಸು ಕೇಳ್ತಾನೆ, ತುಣ್ಣೆ ಕಾಸು ಕೇಳ್ತಾನೆ, ಚಾಟಿ ಕೇಳ್ತಾನೆ. ನಿನ್ನ ಹತ್ರ ಯಾಕೆ ದೇವ್ರು ಅಂದ? ಬಂದು ಹೇಳು ಇಲ್ಲಿ ಅಂದೆ. ಹೇಳಿ ಅಂದಕ್ಕೆ
ನನಗೆ ದೇವ್ರು ಅವನು ಅಂದ. ಯಾವ ದೇವ್ರು ಅವನು ನನಗೆ ಅವ್ರ ದೇವರು, ನಾನು ಅವ್ರ ಬಗ್ಗೆ ಮಾತಾಡಲ್ಲ ಅಂತ ಅಂದ. ಕರೆಕ್ಟಾಗಿ ಬೆಳಗ್ಗೆ 7 ಗಂಟೆ. ಅಲ್ಲ ಅಂತ ಮೋಸ್ಕಾರ ನನ್ನ ಮಕ್ಕಳು ಸುದ್ದಿ ಹೇಳೋದು ಬೇಡ. ಬತ್ತಿಯ ಪ್ರೀತಿ ಏನೋ ಒಂದಿಸ್ಕೊಂಡವು ಆ ಸೊಳೆ ಮಗು ಸುದ್ದಿ ನನ್ನ ಹತ್ರ. ನಾನು ಪಾಪ ಬಂದರೆ ಅವನ ಅಕ್ಕನಿಗೆ ಮಳ್ರು